ಜನರ ಮನಸ್ಸಿನ ಇದರಿಂದ ಜನ ನನ್ನನ್ನು ಒಂದು ಒಳ್ಳೆ ರೀತಿಯಲ್ಲಿ ಪರಿಗಣಿಸ್ಬೇಕು ಅನ್ನುವಂಥದ್ದು ಅಷ್ಟೇ ನಾನು ಇದು ಮಾಡ್ತಾ ಇದ್ದೀನಿ. ಇನ್ನು ಯಾವುದೂ ಇಲ್ಲ ನನ್ನ ಹತ್ರ. ಯಾವ ಒಂದು ಕೆಟ್ಟ ಒಂದು ಇದು ಯಾವತ್ತೂ ಇಲ್ಲ. ನನ್ನ ಕೈಯಲ್ಲಾದ್ರೆ ಸಹಾಯ ಮಾಡ್ತೀನಿ, ಆಗ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀನಿ ಅಷ್ಟೇ ನನ್ನದು. ನಾನು ಯಾರನ್ನೂ ನಾನು ಇದು ಮಾಡೋದಿಲ್ಲ. ಮೇಡಮ್, ಈಗ ಒಂದು ವಿಚಾರ, ಯಾಕಂದ್ರೆ ಇಡೀ ಸುಜಾತ ಭಟ್ ಹೊರ ಬಂದಿದ್ದು ಅಂದ್ರೆ ಧರ್ಮಸ್ಥಳದ ಅನನ್ಯ ಭಟ್ ಕೇಸ್ನ ಮುಖಾಂತರ. ಈಗ ಆ ಕೇಸ್ಗೆ ನೀವು ಇತಿಶ್ರೀ ಹಾಡ್ತೀನಿ ಅಂತ ಅಂತಿದ್ದೀರಿ, ಜೊತೆಗೆ ಜಾಗ ಕೂಡ ಬೇಡ ಅಂತಿದ್ದೀರಿ. ಹಾಗಾದ್ರೆ ಈ ಜಾಗದ ವಿಚಾರ ಅನನ್ಯ ಭಟ್ ಕೇಸ್ ಆಗಿ ಹೇಗೆ ಇದು ಕನ್ವರ್ಟ್ ಆಯ್ತು ಮೇಡಮ್? ಅದು ಬೇಡ. ನಾನು SITಗೆ ಏನೇನು ಹೇಳಬೇಕು ಹೇಳಿದ್ದೀನಿ, ದಯವಿಟ್ಟು ಅದನ್ನು ಕ್ವಶನ್ ಮಾಡಬೇಡಿ. ಸುಜಾತ ಭಟ್ ಯಾರು ಮೇಡಮ್? ಅಂದ್ರೆ ನವಕೋಟಿ ನಾರಾಯಣ ಅಣ್ಣನ ಮಗಳು ಸುಜಾತ ಭಟ್ ಇವತ್ತು ಬೀದಿಯಲ್ಲಿ ಪಾರ್ಕ್ ಹತ್ರ ಹೋಗಿ ಜ್ಯೂಸ್ ಮಾರಾಟ ಮಾಡುವಂತ ಸನ್ನಿವೇಶ ಯಾಕೆ ಬಂತು ಮೇಡಮ್? ನಾನು ಒಂದು ವಯಸ್ಸಿನಿಂದನೂ ನಾನು ಹೊರಗಡೆ ಬಂದಿದ್ದೀನಿ. ನನ್ನ ಒಂದು ವಯಸ್ಸಿನಿಂದನೇ ನನಗೆ ನನ್ನ ಫ್ಯಾಮಿಲಿ ಯಾರೂ ಇಲ್ಲ. ನವಕೋಟಿ ನಾರಾಯಣ ಆಗಿರಲಿ, ಯಾವ ನಾರಾಯಣ ಆಗಿರಲಿ, ಯಾರಿಗೆ ಯಾರೂ ಇಲ್ಲ ಅಷ್ಟೇ. ನಾನು ಯಾರನ್ನೂ ಇವಾಗ ನಂಬೋ ಸ್ಟೇಜಲ್ಲೂ ಇಲ್ಲ. ನಾನು ಯಾರನ್ನೂ ನಾನು ಇವಾಗ ಇದು ಮಾಡೋದು ಇಲ್ಲ. ಆಯಿತು, ನನಗೆ ವಯಸ್ಸಾಯಿತು. ಇನ್ನು ಮುಂದೆ ನಾನು ಎಷ್ಟು ದಿನ ಬದುಕೋಕ್ಕಾಗುತ್ತೋ ಅಷ್ಟು ದಿನ ಬದುಕ್ತೀನಿ ಅಷ್ಟೇ. ಇನ್ನೇನೂ ಇಲ್ಲ ನನಗೆ.